ರಾಜ್ಯ ಗೃಹ ಮಂಡಳಿಯ ಕರ್ಮಕಾಂಡ ಒಂದ ಎರಡ ಅನ್ನುವಂಥ ಪ್ರಶ್ನೆ. ಯಾಕೆ ಅಂತಂದರೆ ದಿನದಿಂದ ದಿನಕ್ಕೆ ಒಂದೊಂದು ಜಿಲ್ಲೆಯಲ್ಲಾದಂಥ ಅಕ್ರಮಗಳು ಹೊರ ಬರ್ತಾನೆ ಇದ್ದಾವೆ. ಜಿಲ್ಲೆಗೊಂದರಂತೆ ಭ್ರಷ್ಟಾಚಾರದ ಕೇಸುಗಳು ಹೊರ ಬರ್ತಾ ಇದೆ. ವಿಜಯಪುರ ಜಿಲ್ಲೆಯ ಬಳಿಕ ಈಗ ಧಾರವಾಡ ಜಿಲ್ಲೆಯ ಸರದಿ. ಧಾರವಾಡದಲ್ಲೂ ಕೂಡ ಗೃಹ ಮಂಡಳಿಯಿಂದ ಆಗಿರುವಂಥ ಕಾಮಗಾರಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿರುವಂಥ ವಿಚಾರ ಬೆಳಕಿಗೆ ಬಂದಿದೆ. ಧಾರವಾಡದಲ್ಲಿ KHB ಕರ್ನಾಟಕ ಹೌಸಿಂಗ್ ಬೋರ್ಡ್ನಿಂದ 21 ಎಕರೆ ಅಭಿವೃದ್ಧಿ ಹೆಸರಲ್ಲಿ ಭ್ರಷ್ಟಾಚಾರ ಆಗಿದೆ. ಧಾರವಾಡದ ಸತ್ತೂರು ಗ್ರಾಮದ ಬಳಿ ಇರುವಂಥ KHB ಜಮೀನನ್ನ ಅಭಿವೃದ್ಧಿಪಡಿಸೋದಕ್ಕೆ ಅಂತ ಹಣ ಬಿಡುಗಡೆಯಾಗಿತ್ತು. ಸುಮಾರು 11 ಕೋಟಿ ಹಣ ಬಿಡುಗಡೆಯಾಗಿತ್ತು. ಬಸವರಾಜ್ ಅನ್ನುವಂಥ ಗುತ್ತಿಗೆದಾರನಿಗೆ ಟೆಂಡರ್ ಕೊಡಲಾಗಿತ್ತು. ಆತ ಅಭಿವೃದ್ಧಿ ಆಗಿದೆ ಅಥವಾ ಕೊಟ್ಟ ಕೆಲಸವನ್ನ ಮುಗಿಸಿದ್ದೀನಿ ಅಂತ 5 ಕೋಟಿ ರೂಪಾಯಿ ಹಣ ಪಡ್ಕೊಂಡಿದ್ದಾನೆ. ಆದರೆ ಜಾಗ, ಆ ಭೂಮಿ ಏನಿದೆ ಅಲ್ಲಿ ಯಾವ ಕೆಲಸನೂ ಆಗಿಲ್ಲ. ಏನೆಲ್ಲ ಕೆಲಸ ಆಗಬೇಕಿತ್ತು ಅನ್ನುವಂಥ ಡೀಟೇಲ್ ಅನ್ನು ನೀವು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಸತ್ತೂರು ಗ್ರಾಮದ ಸಮೀಪ ಇರುವಂಥ KHB ಪ್ರಾಪರ್ಟಿ, ಇಲ್ಲಿ ಆಗಬೇಕಾಗಿದ್ದಂಥ ಕಾಮಗಾರಿಗಳು ಇದೆಲ್ಲ ಆಗಬೇಕಿತ್ತು. ಬಟ್ ಇದು ಯಾವುದೂ ಆಗಿಲ್ಲ. ಬಿಲ್ ಮಾತ್ರ ಆಗಿದೆ. ಬಸವರಾಜ್ ಅನ್ನುವಂಥ ಗುತ್ತಿಗೆದಾರ 5 ಕೋಟಿ ರೂಪಾಯಿ ಬಿಲ್ ಪಡ್ಕೊಂಡಿದ್ದಾನೆ. ಬಟ್ ಕೆಲಸ ಯಾವುದನ್ನೂ ಮಾಡಿಲ್ಲ. ಇದೆಲ್ಲ ಲಿಸ್ಟಲ್ಲಿ ಇರುವಂಥ ಕೆಲಸಗಳು, ಇದೆಲ್ಲ ಆಗಬೇಕಿತ್ತು. ಆಗಿದೆ ಅಂತ ಕೇಳಿದ್ರೆ ಇಲ್ಲ ಅನ್ನುವಂಥ ಉತ್ತರ ಸಿಗುತ್ತೆ. ಬಿಲ್ ಆಗಿದೆ. ಹೆಂಗ್ ಬಿಲ್ ಸಿಗುತ್ತೆ? ಅಪೂರ್ಣ ಕಾಮಗಾರಿಗೆ ಬಿಲ್ ಮಂಜೂರು ಮಾಡ್ತಾರೆ ಅಧಿಕಾರಿಗಳು ಅಂತಂದ್ರೆ ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ? ಕೈ ಬಿಸಿ ಮಾಡದೆ ಸಮಥಿಂಗ್ ವ್ಯವಹಾರಗಳಾಗದೆ 5 ಕೋಟಿಯ ಹಣ ಆ ಬಿಲ್ ಮಂಜೂರಾಗೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆ. 21 ಕೋಟಿಯ ದುಡ್ಡಿನಲ್ಲಿ ಅದನ್ನು ಅಭಿವೃದ್ಧಿ ಮಾಡುವಂಥ ಕಾಮಗಾರಿ. ಸರ್ಕಾರ ದುಡ್ಡು ರಿಲೀಸ್ 21 ಎಕರೆಯಲ್ಲಿ 11 ಕೋಟಿ ದುಡ್ಡು ರಿಲೀಸ್ ಆಗಿತ್ತು. 5 ಕೋಟಿಯ ಕಾಮಗಾರಿ ಮಾಡಿದ್ದೀನಿ ಅಂತ ಹೇಳಿ ಬಿಲ್ ಮಂಜೂರು ಮಾಡಿಕೊಂಡಿರೋದು. ಕೆಲಸವೇ ಮಾಡದೆ ಬಿಲ್ ಪಡೆದಿದ್ದಾನೆ ಗುತ್ತಿಗೆದಾರ. ಏನೇನು ಕೆಲಸಗಳು ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ, ಯಾವ್ಯಾವ ಕೆಲಸಗಳು ಆಗಬೇಕಿತ್ತು ಅಂತ. ನಾವು ರಿಯಾಲಿಟಿ ಚೆಕ್ ಮಾಡಿದಾಗ ಸ್ಥಳದಲ್ಲಿ ಆಗಿದೆಯಾ ಈ ಎಲ್ಲ ಕೆಲಸಗಳು ಅಂತ ನೋಡಿದರೆ ಯಾವ ಕೆಲಸವೂ ಕೂಡ ಆಗಿಲ್ಲ ಅನ್ನುವಂಥ ಮಾಹಿತಿ. ಇಷ್ಟಕ್ಕೂ ಸ್ಥಳದಲ್ಲಿ ಕಾಮಗಾರಿ ಆಗಿದೆಯಾ? ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿ, ಅದೇ ಜಾಗಕ್ಕೆ ಭೇಟಿ ಕೊಟ್ಟು ರಿಯಾಲಿಟಿ ಚೆಕ್ ಮಾಡಿ. ಪಟ್ಟಿ ನೋಡಿದ್ರೆ ಆಗಲೇ ನೀವು ಆ ಪಟ್ಟಿಯಲ್ಲಿದ್ದಂಥ ಯಾವುದಾದ್ರೂ ಕೆಲಸ ಆಗಿದೆಯಾ ಅಂತ ನಾವು ಹುಡುಕೊಂಡು ಹೋದ್ರೆ ಯಾವ ಕೆಲಸನೂ ಆಗಿಲ್ಲ. ಬಿಲ್ ಆಗಿದೆ. ಕೆಲಸ ಮಾಡದೆ ಬಿಲ್ ಹೆಂಗ್ ಮಂಜೂರಾಯಿತು? ಪವಾಡ ಇದು. ಕೆಲಸ ಮಾಡಿದವರಿಗೆ ಬಿಲ್ ಕೊಡಲ್ಲ. ಎಷ್ಟೋ ಗುತ್ತಿಗೆದಾರರು ಹೇಳ್ತಾರೆ ಕೆಲಸ ಮಾಡಿ ಬಿಲ್ ಸಿಕ್ಕಿಲ್ಲ ಸರ್, ವರ್ಷಗಳು ಕಳೆದು ಹೋಯ್ತು, ನಾವ್ ಹೆಂಗ್ ಬದುಕೋದು ಅಂತ. ಬಟ್ ಇಲ್ಲಿ ಮಾತ್ರ ವಿಚಿತ್ರ, ಕೆಲಸವೇ ಆಗಿಲ್ಲ, ಬಿಲ್ ಮಂಜೂರಾಗಿದೆ. ಎರಡು 2022ದಾಗ ನಮ್ಮ ಹೊಲ ನಾವು KHB ದವ್ರಿಗೆ ಕೊಟ್ಟಿದ್ದೀವಿ ಸರ್, 50-50 ಅನುಪಾತದಲ್ಲಿ. ಆಮೇಲೆ ಏನಾಗೈತೆ ಅಂದರೆ ಸರ್ 3 ವರ್ಷ ಆಯ್ತು ಸರ್, ಅವ್ರು ಏನು ನಮ್ಮ ಪರಿಹಾರ ಕೊಟ್ಟಿಲ್ಲ. ಆಮೇಲೆ ಎಕರೆಗೆ 10 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡ್ತೇನೆ ಅಂದಿದ್ದೆ ಸರ್, ಅಡ್ವಾನ್ಸು ಕೊಟ್ಟಿಲ್ಲ. ಆಮೇಲೆ ಗಿಡದ ದುಡ್ಡು ಕೊಟ್ಟಿಲ್ಲ ಸರ್. ಮಾವಿನ ಹಣ್ಣು ಗಿಡನ ಇಲ್ಲ ಅಂತ ಹೇಳಿ ಇಲ್ಲಿ ತೋರಿಸ್ಯಾರ ಸರ್. ನೀವು ನೋಡ್ಬೋದು, ಮಾವಿನ ಹಣ್ಣು ಗಿಡನೂ ಐತಿ, ಎಲ್ಲ ಐತೆ ಸರ್. ಒಂದು ಗಿಡ ಇಲ್ಲ ಅಂತಂದಾರೆ. ನೀರ್ಲೇನು ಗಿಡ ಅದಾವೆ ಸರ್ 25. ಯಾವ ಗಿಡ ಇಲ್ಲ ಅಂತೇಳಿ ಬರೀ 12 ಲಕ್ಷ ರೂಪಾಯಿ ಕೊಟ್ಟಾರೆ ಸರ್ ನಮ್ಗೆ. ಆದರೂ ಆಮೇಲೆ ನಾವು ಏನು ಮಾಡಿದ್ವಿ ಸರ್, ಅಡ್ವಾನ್ಸ್ ದುಡ್ಡು ಕೇಳಿದ್ರು ಅವ್ರು ಇನ್ನೂ ಮಟ್ಟ ನಮ್ಗೆ ಕೊಟ್ಟಿಲ್ಲ ಸರ್. ಇಂಥ ದೊಡ್ಡ ಲಿಸ್ಟ್ ಕೊಡ್ತಾರೆ ಸರ್, ಚೆಕ್ ಲಿಸ್ಟ್. ಹೊಲ ಕೊಡ್ಬೇಕಾದ್ರೆ ತೊಳ್ಬೇಕಾರೆ ಎಲ್ಲರೂ ನೋಡೇ ತೊಗೊಂಡಿರ್ತಾರಲ್ಲ ಸರ್. ಈಗ ರೊಕ್ಕ ಕೊಡ್ರಿ ಅಂದರೆ ಉದ್ದದ ಚೆಕ್ ಲಿಸ್ಟ್ ಕೊಡ್ತಾರೆ. ಆದರೂ ನಾವು ಅಡ್ವಾನ್ಸ್ ದುಡ್ಡು ಕೇಳಿಲ್ಲ. ಹೋಲಿ ಬಿಡಿ, ಇನ್ನು ನಡೀತೈತೆ ಅಂತ ಹೇಳಿ ಸುಮ್ಮನೆ ಸರ್. ಆಮೇಲೆ 3 ವರ್ಷ ಆಯ್ತು ಸರ್ ಇವ್ರ ಜೋಡಿ ನಾವು ಗುದ್ದಾಡತ್ತ. ಆಮೇಲೆ ಇನ್ನೂ ನಮ್ಗೆ ಏನು ಕೊಟ್ಟಿಲ್ಲ ಅಂತ ನಾನು ನೋಡಕ್ಕೆ ಬಂದಿದ್ದೆ ಸರ್. ಬಂದಾಗ ಇಲ್ಲಿ ನಾನು ನೋಡಿದೆ ಸರ್, ಎಲ್ಲ ಕಳಪೆ ಕಾಮಗಾರಿಕೆ ಕಾಣಿಸ್ತದೆ ಸರ್ ನನಗೆ. ಆಮೇಲೆ ನಾನು ಏನು ಮಾಡಿದೆ, ಮಾಹಿತಿ ಹಾಕಿದಾಗ ನಾನು ಬಿಲ್ ಕಾಪಿ ಕೇಳಿದ್ದೆ ಸರ್ ಅವ್ರಿಗೆ. ಬಿಲ್ ಕಾಪಿ ಕೇಳಿದ ಕೂಡಲೇ ಆಮೇಲೆ ಬಿಲ್ ಕಾಪಿ ತೆಗೆದು ನೋಡಿದ್ವಿ ಸರ್. ನಾವೆಲ್ಲ ಸ್ಟಡಿ ಮಾಡಿ ಎಲ್ಲ ನೋಡಿದ್ವಿ ಸರ್. ನೋಡಿದ ಕೂಡಲೇ ಅದ್ರೊಳಗೆ ಏನೈತೆ ಅಂದರೆ ಸರ್, ಇಲ್ಲಿ ಮಟ್ಟ ಬಿಲ್ ಆಗಿದ್ದೆ ಸರ್ 11 ಕೋಟಿ 91 ಲಕ್ಷ ರೂಪಾಯಿ ಸರ್. ಅದ್ರೊಳಗೆ 4. ಸೊ ಬಿಲ್ ಆಗಿದೆ, ಕಾಮಗಾರಿ ಆಗಿದೆಯಾ? ರಿಯಾಲಿಟಿ ಚೆಕ್ ನಾವು ಮಾಡಿದ್ದೀವಿ, ನೋಡೋಣ. ಸಚಿವ ಜಮೀರ್ ಅಹಮದ್ ಅವರು ನೋಡಬೇಕಾದಂಥ ಸ್ಟೋರಿ ಇದು. ಪ್ರಮುಖವಾಗಿ ಧಾರವಾಡದ ಸತ್ತೂರು ಗ್ರಾಮದ ಹೊರವಲಯದಲ್ಲಿ ಇರ್ತಕ್ಕಂತಹ ಹನುಮಾನ್ ಸಿಂಗ್ ಸಂಪ್ಗಾಂವ್ಕರ್ ಎಂಬುವರಿಗೆ ಸೇರಿದ 21 ಎಕರೆ ಜಮೀನನ್ನು KHB ಅಧಿಕಾರಿಗಳು 50-50 ಅನುಪಾತದಲ್ಲಿ ತೆಗೆದುಕೊಂಡಿರ್ತಾರೆ ಅಭಿವೃದ್ಧಿಗೆ. ಜೊತೆಗೆ ಈ ಒಂದು ಜಾಗದಲ್ಲಿ ಅಭಿವೃದ್ಧಿ ಆಗದೇ ಅಭಿವೃದ್ಧಿ ಆಗಿದೆ ಅಂತ ಹೇಳಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಈಗಾಗಲೇ ಸುಮಾರು
5 ಕೋಟಿ ಹಣವನ್ನು ಅಧಿಕಾರಿಗಳು ಪಡೆದುಕೊಂಡಿರುವಂಥದ್ದು. ಈಗ ನಾವು ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡೋಣ. ಪ್ರಮುಖವಾಗಿ ನಮ್ಮ ಬಲಭಾಗದಲ್ಲಿ ತೋರಿಸ್ತಿದ್ದೇವೆ. ಇದು ಏನಂತಂದರೆ ವಾಟರ್ ಟ್ಯಾಂಕ್ ನಿರ್ಮಾಣ ಮಾಡಿದ್ದೇವೆ ಅಂತೇಳಿ. ಅಂದರೆ ಈ ವಾಟರ್ ಟ್ಯಾಂಕ್ ನಿರ್ಮಾಣ ಮಾಡಲು ಹಾರ್ಡ್ ರಾಕ್ ಇದೆ ಅಂಥೇಳಿ ಇಲ್ಲಿಂದ ನಾವು ಕಲ್ಲನ್ನು ತೆಗೆದು ಹೊರಗಡೆ ಹಾಕಿದ್ದೇವೆ ಅಂಥೇಳಿ 80 ಲಕ್ಷ ಬಿಲ್ಲನ್ನು ತೆಗೆದುಕೊಂಡಿರುವಂಥದ್ದು ನಾವು ದೃಶ್ಯಗಳಲ್ಲಿ ತೋರಿಸೋದು. ವಾಟರ್ ಟ್ಯಾಂಕ್ ಕೂಡ ನಿರ್ಮಾಣ ಆಗಿದೆ. ಆದರೆ ಈ ಒಂದು ವಾಟರ್ ಟ್ಯಾಂಕ್ ನಿರ್ಮಾಣದ ಸಮಯದಲ್ಲಿ ಗುಂಡಿಯನ್ನು ತೋಡಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಮಣ್ಣು ಕೇವಲ ನಮ್ಮ ಬಲಭಾಗದಲ್ಲಿ ತೋರಿಸೋದು ಇದು ಮಟ್ಟಿ ಮಣ್ಣು. ಅಂದರೆ ಇದು ಹಾರ್ಡ್ ರಾಕ್ಸ್ ಇಲ್ಲ. ಇದರಲ್ಲಿ ಪ್ರಮುಖವಾಗಿ ಮಟ್ಟೆ ಮಣ್ಣು ಇರತಕ್ಕಂಥ ಈ ಮಣ್ಣನ್ನು ತೆಗೆದು ಇದು ಹಾರ್ಡ್ ರಾಕ್ ಅಂತ ಹೇಳಿ ತೋರಿಸಿ ಸುಮಾರು 80 ಲಕ್ಷಕ್ಕೆ ಹೆಚ್ಚು ಬಿಲ್ಲನ್ನು ಈ ಒಂದು ವಾಟರ್ ಟ್ಯಾಂಕ್ನಲ್ಲಿ ತೆಗೆದುಕೊಂಡಿರುವಂಥದ್ದು. ಇದನ್ನು ಏನಂತಂದರೆ ಮಧುಪ್ರಸಾದ್ ಅಂದರೆ ಹನುಮಾನ್ ಸಿಂಗ್ ಸಂಪಾಕರ್ ಅವರ ಮೊಮ್ಮಗ ಈಗಾಗಲೇ RTI ಮುಖಾಂತರ ಏನು ಈ ಒಂದು ಪ್ರಕರಣವನ್ನು ಬಯಲಿಗೆ ತಂದಿರುವಂಥದ್ದು. ಇಲ್ಲಿ ಇದು ಒಂದು ಒಳ್ಳೆ ಕ್ವಾಲಿಟಿ ಮಣ್ಣು. ಅಂದರೆ ಈ ಮಣ್ಣು ಎಲ್ಲಿಯೂ ಸಿಗಲ್ಲ. ಇಂಥ ಮಣ್ಣನ್ನು ಏನಂತಂದರೆ ಪ್ರಮುಖವಾಗಿ ಅಧಿಕಾರಿಗಳು ಈಗಾಗಲೇ ನಾವು ಅಂದರೆ ಈ ಒಂದು ಲೇಔಟ್ನಲ್ಲಿ ಏನು ನಿರ್ಮಾಣ ಮಾಡ್ತಾ ಇದ್ದಾರೆ ಇಲ್ಲಿಂದ ಪ್ರಮುಖವಾಗಿ ಸುಮಾರು 2,68,00,000 ಮೌಲ್ಯದ ಮಣ್ಣನ್ನು ನಾವು ಈಗ ಹೊರಗಡೆಯಿಂದ ತಂದು ಹಾಕಿದ್ದೀವಿ ಅಂತೇಳಿ ಈಗಾಗಲೇ ಬಿಲ್ಲನ್ನು ಕೂಡ ತೆಗೆದುಕೊಂಡಿರುವಂಥದ್ದು ನಾವು ದೃಶ್ಯಗಳಲ್ಲಿ ತೋರಿಸಿದ್ದೀವಿ. ಈ ಮಣ್ಣು ಕೂಡ ಇದು ಅಂದರೆ ಒಳ್ಳೆ ಕ್ವಾಲಿಟಿ ಮಣ್ಣು. ಈ ಮಣ್ಣು ಮಾತ್ರ ಆದರೆ ಈ ಸೈಟಿಂದ ಹೊರಗಡೆ ನಾವು ಮಣ್ಣನ್ನು ಹಾಕಿ ಮತ್ತು ಬೇರೆ ಕಡೆಯಿಂದ ಮಣ್ಣನ್ನು ತಂದು ನಾವು ಈ ಸೈಟ್ಗೆ ಹಾಕಿದ್ದೇವೆ ಅಂತೇಳಿ ಈಗಾಗಲೇ ಬಿಲ್ಲನ್ನು ತೆಗೆದುಕೊಂಡಿದ್ದಾರೆ. ಇದು ಪ್ರಮುಖವಾಗಿ 2,68,00,000 ಹಣವನ್ನು ಈಗಾಗಲೇ ಬಿಲ್ಲನ್ನು ಮಾಡಿಕೊಂಡಿರುವಂಥದ್ದು. ಅಂದರೆ ಇದೇ ಸೈಟಲ್ಲಿ ಇರ್ತಕ್ಕಂಥ ಮಣ್ಣನ್ನು ಇಲ್ಲೇ ಬಳಕೆ ಮಾಡಿಕೊಂಡು ಈಗಾಗಲೇ ನಕಲಿ ಬಿಲ್ಲನ್ನು ದಾಖಲೆ ಸೃಷ್ಟಿ ಮಾಡಿ ಈಗಾಗಲೇ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಸೇರಿಕೊಂಡು ಬಿಲ್ಲನ್ನು ತೆಗೆದುಕೊಂಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಯಾವ ರೀತಿಯಾಗಿ ಈ ಸೈಟಲ್ಲಿ ಇರ್ತಕ್ಕಂಥ ಮಣ್ಣನ್ನು ದುರ್ಬಳಕೆ ಮಾಡಿಕೊಂಡು ಅಂದರೆ ಮಣ್ಣನ್ನು ಅಧಿಕಾರಿಗಳು ಇಲ್ಲಿ ಇರ್ತಕ್ಕಂಥ ಮಣ್ಣನ್ನು ಇಲ್ಲೇ ಹಾಕಿ ಈಗಾಗಲೇ 2,68,00,000 ಹಣವನ್ನು ಈಗಡೆ ಬಿಡುಗಡೆ ಮಾಡಿಕೊಂಡಿರುವಂಥದ್ದು. ಈಗ ನಾವು ಇರ್ತಕ್ಕಂಥದ್ದು ಸ್ಪಾಟ್ ನಂಬರ್ 3ರಲ್ಲಿ ಪ್ರಮುಖವಾಗಿ ರಸ್ತೆ ಅಭಿವೃದ್ಧಿ ಮಾಡಿದ್ದೀವಿ ಅಂತೇಳಿ ಸುಮಾರು 87 ಲಕ್ಷ ಹಣವನ್ನು ಈಗಾಗಲೇ ನಕಲಿ ಫೋಟೋಗಳನ್ನು ಬಳಸಿ ಅಂದರೆ ರಸ್ತೆ ಮಾಡಿದ್ದೇವೆ ಅಂತೇಳಿ ಡಾಂಬರೀಕರಣ ಆಗಿದೆ ಅಂತೇಳಿ ಅಧಿಕಾರಿಗಳು 87 ಲಕ್ಷ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿಕೊಂಡಿರುವಂಥದ್ದು. ನಾವು ನಮ್ಮ ಬಲಭಾಗದಲ್ಲಿ ತೋರಿಸಿದ್ವಿ ಯಾವ ರೀತಿಯಾಗಿ ರಸ್ತೆ ಇನ್ನೂ ಕೂಡ ಟಿಲ್ ಟುಡೇ ಇವತ್ತಿಗೂ ಕೂಡ ರಸ್ತೆ ಅಭಿವೃದ್ಧಿ ಆಗಿಲ್ಲ, ಡಾಂಬರೀಕರಣ ಮಾಡಿಲ್ಲ. ಕೇವಲ ಸೈಡ್ ಗಟ್ರನ್ನು ಹಾಕಿರೋದು ಹೊರತುಪಡಿಸಿದರೆ ಇಲ್ಲಿ ಪ್ರಮುಖವಾಗಿ ಯಾವ ರಸ್ತೆಯೂ ಕೂಡ ಆಗಿಲ್ಲ. ಆದರೆ ಈ ಒಂದು ಲೇಔಟ್ನಲ್ಲಿ ಅಂದರೆ 21 ಎಕರೆಯಲ್ಲಿ ಏನು ಲೇಔಟ್ ಮಾಡ್ತಾ ಇದ್ದಾರೆ ಇಲ್ಲಿ ರಸ್ತೆ ಆಗಿದೆ ಅಂತೇಳಿ ಅಧಿಕಾರಿಗಳು ಬಿಲ್ಲನ್ನು ತೆಗೆದುಕೊಂಡಿರುವಂಥದ್ದು. ಪ್ರಮುಖವಾಗಿ ಸಂಬಂಧಪಟ್ಟಂಥ ಅಧಿಕಾರಿ AAA ಆಗಿರ್ಬೋದು ಮತ್ತು ಗುತ್ತಿಗೆದಾರ ಇವರೆಲ್ಲರೂ ಸೇರಿಕೊಂಡು ಈಗಾಗಲೇ ಸುಮಾರು 5 ಕೋಟಿ ಹಣವನ್ನು ಈಗಾಗಲೇ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಇಲಾಖೆಗೆ ಕೊಟ್ಟು ಈಗ ಹಣವನ್ನು ಬಿಡುಗಡೆ ಮಾಡಿಕೊಂಡಿದ್ದು. ಪ್ರಮುಖವಾಗಿ ಸಾಕಷ್ಟು ಅಧಿಕಾರಿಗಳು ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು ಮತ್ತು ಗುತ್ತಿಗೆದಾರರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ 5 ಕೋಟಿ ಹಣವನ್ನು ಪಡೆದುಕೊಂಡಿದ್ದಾರೆ. ಎಲೆಕ್ಟ್ರೋಫಿಷನ್ ಅಂತಂದರೆ ಅವು ಪೈಪ್ ಕುಡಿಯೋ ನೀರಿಗೆ ಬಳಕೆ ಮಾಡ್ತಕ್ಕಂಥ ಪೈಪ್ಗಳಿಗೆ ಅಲ್ಲಿ ಅದು ಅದರ ವಾಲ್ ಥರ ಸಿಸ್ಟಮ್ ಇರುತ್ತೆ. ಬಟ್ ಅದನ್ನು ಈಗಾಗಲೇ ನೆಲದಲ್ಲಿ ಮುಚ್ಚಿರುವಂಥದ್ದು. ಯಾಕಂತಂದರೆ ಪ್ರಮುಖವಾಗಿ ಇಲ್ಲಿ ನಾವು ಇದನ್ನೆಲ್ಲ ಹಾಕಿದ್ದೇವೆ ಅಂತೇಳಿ ಈಗಾಗಲೇ 30 ಲಕ್ಷ ಹಣವನ್ನು ಅಧಿಕಾರಿಗಳು ಈಗ ನಕಲಿ ಬಿಲ್ಗಳನ್ನು ನೀಡಿ ಪಡೆದುಕೊಂಡಿರುವಂಥದ್ದು. ಒಂದು ಕಡೆ ನಾವು ದೃಶ್ಯಗಳಲ್ಲಿ ತೋರಿಸೋದು ಯಾವ ರೀತಿ ಯಾಕಂದರೆ ಈ ಪೈಪ್ಗಳಿದ್ದಾವೆ ಬಟ್ ಇವು ಅಲ್ಲಲ್ಲಿ ಏನಂತಂದರೆ ಮುಚ್ಚಿರುವಂಥದ್ದು. ಯಾಕಂತಂದರೆ ಇದು ಅಲ್ಲಿ ಹಾಕಿದಂಥ ಈ ಒಂದು ವಾಲ್ ಇರುತ್ತೆ ಅವು ಈಗ ಸದ್ಯ ಎಲ್ಲವನ್ನೂ ನೆಲದಲ್ಲಿ ಮುಚ್ಚಿರುವಂಥದ್ದು. ಸೊ ಸಾಕಷ್ಟು ಅಧಿಕಾರಿಗಳು ಅಂದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಸೇರಿಕೊಂಡು ಇಲ್ಲಿ ಅಂದರೆ ಈ ಒಂದು 21 ಎಕರೆಯಲ್ಲಿ ಈಗಾಗಲೇ ಸುಮಾರು 5 ಕೋಟಿ ಹಣವನ್ನು ತೆಗೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.